साहेब अंबेडकर के जय 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 भीम जय भीम जय भीम जय 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 भीम जय भीम जय भीम अंबेडकर के भीमा कोरेगाव विजयोत्सव चिरायुवागली भीमा कोरेगाव विजयोत्सव चिरायुवागली भीमा कोरेगाव योधರಿಗೆ ಜಯವಾಗಲಿ ಭೀಮಾ ಕೊರೆಗಾವ್ ಯೋಧರಿಗೆ ಜಯವಾಗಲಿ ಜೈ 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 ಭೀಮ್ ಜೈ 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 ಭೀಮ್ ಆತ್ಮೀಯ ಬಂಧುಗಳೇ, ನಾಡಿನ ಮತ್ತು ದೇಶದ ಸಮಸ್ತ ನಾಗರಿಕರಿಗೆ ಭೀಮಾ ಕೊರೆಗಾವ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಹಾಗೆಯೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ, ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ವೈಯಕ್ತಿಕವಾಗಿ ಭೀಮಾ ಕೊರೆಗಾವ್ ವಿಜಯೋತ್ಸವದ ಶುಭಾಶಯಗಳು ಹಾಗೂ ಹೊಸ ವರ್ಷಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ. 1818ರಲ್ಲಿ ಭೀಮಾ ನದಿಯ ತೀರದಲ್ಲಿ ನಡೆದಂತಹ ಯುದ್ಧ ಇತಿಹಾಸದ ಪುಟಗಳನ್ನು ಸೇರಿರಲಿಲ್ಲ. ಕೇವಲ 250 ಜನ ಮ್ಯಾನ್ ಸೈನಿಕರು 25,000 ಸೈನಿಕರನ್ನ ಒಂದೇ ರಾತ್ರಿ ನೆಲಕ್ಕುರುಳಿಸಿ ಪೇಶ್ವೆಗಳ ಒಂದು ಇತಿಹಾಸವನ್ನ ಮಹಾರಾಷ್ಟ್ರದಲ್ಲಿ ಕೊನೆಗಾಣಿಸ್ತಕ್ಕಂಥ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದಂತ ಒಂದು ಯುದ್ಧ. ಯಾಕೆ ಯುದ್ಧ ನಡೀತಪ್ಪ ಅಂದ್ರೆ, ಅಸಮಾನತೆ, ಅನ್ಯಾಯ, ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ, ಕೊಲೆ, ಸುಲಿಗೆಗಳಿಂದ ರೋಸಿ ಹೋಗಿರ್ತಾರೆ ಜನ. ಅಷ್ಟೊಂದು ಕಿರುಕುಳವನ್ನು ಕೊಟ್ಟಿರ್ತಾರೆ ಶೋಷಿತರಿಗೆ ಆ ಒಂದು ಪೇಶ್ವೆ 2ನೇ ಬಾಜಿರಾವ. ಆ ಒಂದು ರೊಚ್ಚಿವಾಗಿದ್ದಂತ ಜನ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲಿಕ್ಕೆ ನಡೆದಂತ ಒಂದು ಯುದ್ಧ, ಸ್ವಾಭಿಮಾನಕ್ಕೆ ಆಗಿ ನಡೆದಂತ ಒಂದು ಯುದ್ಧ, ಸ್ವಾತಂತ್ರ್ಯಕ್ಕಾಗಿ ನಡೆದಂತ ಒಂದು ಯುದ್ಧ, ವಿಮೋಚನೆಗಾಗಿ ನಡೆದಂತ ಒಂದು ಯುದ್ಧ ಈ ಭೀಮಾ ಕೊರೆಗಾವ್ ಯುದ್ಧ. ಅದನ್ನ ಅಂಬೇಡ್ಕರ್ ಅವರು ಬೆಳಕಿಗೆ ತರುವವರೆಗೂ ಕೂಡ ಈ ದೇಶದ ಯಾವ ಇತಿಹಾಸಕಾರ ಕೂಡ ಅದನ್ನ ಇತಿಹಾಸದಲ್ಲಿ ದಾಖಲೆ ಮಾಡೋದಿಲ್ಲ. ಅಂಬೇಡ್ಕರ್ ಅವರು ಆ ವಿಚಾರವನ್ನು ತಿಳ್ಕೊಂಡು ಎಲ್ಲರಿಗೂ ಕೂಡ ತಿಳಿಸಿ ಪ್ರತಿ ವರ್ಷ ಅವರು ಸಾಯೋವರೆಗೂ ಕೂಡ ಭೀಮಾ ಕೊರೆಗಾವ್ ಯುದ್ಧ ಆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಮಡಿದಂತ ಯೋಧರಿಗೆ ಗೌರವ ಸಲ್ಲಿಸಿ ಬರ್ತಾ ಇದ್ರು. ಅಂತಹ ಯುದ್ಧ ಇನ್ನೆಂದೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ರಾಜರು ಯುದ್ಧ ಮಾಡಿದ್ದಾರೆ, ಎಷ್ಟೋ ಜನ ಮಹಾರಾಜರು ಯುದ್ಧ ಮಾಡಿದ್ದಾರೆ, ಸೈನ್ಯಗಳನ್ನು ಕಟ್ಕೊಂಡು ಯುದ್ಧ ಮಾಡಿದ್ದಾರೆ. ಕೇವಲ 250 ಜನ ಒಂದು ಇಡೀ ಒಂದು ಸಾಮ್ರಾಜ್ಯವನ್ನ ಪತನ ಮಾಡಬೇಕಾದ್ರೆ ಆ ಯುದ್ಧ ನಿಜವಾಗ್ಲೂ ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದ ಯುದ್ಧ. ಅದು ಪ್ರತಿಯೊಬ್ಬ ಅಂಬೇಡ್ಕರ್ ವಾದಿಯೂ ಕೂಡ ಆ ಯುದ್ಧದ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ಆ ಯುದ್ಧ ನಡೆದಂತ ಒಂದು ಆ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದ್ಸೋಕೆ ಮುಂಚೆ ನನ್ನ ಆತ್ಮೀಯ ಗೆಳೆಯ ಸಹೋದರ ಗಣೇಶ್ ಪಾಳ್ಯ ಕೃಷ್ಣರವರಿಗೆ ಇವತ್ತೇ ಅವರು ಹುಟ್ಟುಹಬ್ಬ ಇರೋದ್ರಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಭೀಮ್. ಇವತ್ತೇನು ಇಷ್ಟೊತ್ತು ನಮ್ಮ ಮಿತ್ರರು ಇತಿಹಾಸದ ಬಗ್ಗೆ ಎಲ್ಲ ಹೇಳಿದ್ದಾರೆ. 1818ರಿಂದ 18ನೇ ವರ್ಷದಲ್ಲಿ 1818ರಲ್ಲಿ ಏನೋ ಒಂದು ಸಿಪಾಯಿ ದಂಗೆಗಿಂತ 40 ವರ್ಷ ಮುಂಚೆ ಒಂದು ದಂಗೆ ಆಗಿದೆ. ಅದು ಇತಿಹಾಸದ ದಂಗೆ ಯುದ್ಧ. ಅದು ಬಂದು ಭೀಮಾ ಕೊರೆಗಾವ್ ಯುದ್ಧ. ಇದು ನಮ್ಮ ಜನಾಂಗದ ಮಹರ್ ಸೈನಿಕರ ಒಂದು ಪ್ರಬಲವಾದ ಯುದ್ಧ. ಆವತ್ತು ಎಲ್ಲೋ ಒಂದು ಕಡೆ ನಮ್ಮನ್ನ ಶೋಷಣೆಗೆ, ಹೆಣ್ಣು ಮಕ್ಕಳಿಗೆ ಶೋಷಣೆ
ವಿದ್ಯಾವಂತರಿಗೆ ಶೋಷಣೆ, ನಮ್ಮನ್ನ ಮನುಷ್ಯನಾಗಿ ನೋಡ್ದಿರ ಕೀಳು ಹಾಕ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆವತ್ತು ನಮ್ಮವನ್ನ ಎಷ್ಟೋ ಜನ ಹೋರಾಟಕ್ಕೆ ಅವರು ಇದ್ರೂ ಹೋಗಿಲ್ಲ. ಆಗ ಬ್ರಿಟಿಷರಿಂದ ಆಗದೇ ಇರೋ ಕೆಲಸಕ್ಕೆ ನಿಮ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ನಮ್ಗೆ ಸಹಕಾರ ಕೊಟ್ಟರೆ ಯುದ್ಧ ಮಾಡ್ಬೋದು, ನೀವು ನಮ್ಗೆ ಸಹಕಾರ ಕೊಡಿ ಅಂತ ಕೆಲವರು ನಾಯಕರ ಹತ್ರ ಹೋಗಿ ಮಾತಾಡ್ತಾರೆ. ಆ ನಾಯಕರು ಯಾರಂದ್ರೆ ಮಹರ್ ಸೈನಿಕರು, ಅಂದ್ರೆ ಇವಾಗ ಮಹರ್ ಸೈನಿಕರು. ಆವತ್ತು ಒಂದು ದಂಗೆ ಇತ್ತು, ನಮ್ಮವರು ಅವರು ನಾವು ಅದನ್ನೇನಂತೀವಿ, ನಾಡು ಭಾಷೆಯಲ್ಲಿ ಒಂದು ಭಾಷೆ ಬರ್ತದೆ, ನಾವು ಕಾಡು ಜನಗಳು, ನಾಡು ಜನಗಳೆಲ್ಲ ಕಾಡು ಜನಗಳು. ಅಂತ ಯುದ್ಧದಲ್ಲಿ ಕೆಲವನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೊಂದು ಗೌರವಾನ್ವಿತ ಸ್ಥಾನ ಒಬ್ಬರಿಗೆ ಸಿದ್ದನಾಕ ಅಂತ ಒಬ್ಬ ಅಧ್ಯಕ್ಷನೇ ತಗೊಂತಾನೆ. ಆತನಿಂದ ಇವತ್ತು ಪ್ರೇರಣೆಯಾಗಿ ಸುಮಾರು ಜನ 500 ಜನ ಮಹರ್ ಸೈನಿಕರು 28,000 ಪೇಶೆಯನ್ನ ಒದ್ದು ಓಡಿಸಿ ಅವ್ರನ್ನ ತಲೆಗಳನ್ನ ರುಂಡಗಳನ್ನ ಚೆಂಡಾಡಿ ಯುದ್ಧವನ್ನ ಗೆಲ್ಲಿ ಇವತ್ತು ನಮ್ಗೆ ಇತಿಹಾಸವನ್ನು ಸೃಷ್ಟಿಕೊಟ್ಟಿದ್ದಾರೆ. ಇವತ್ತು ನಮ್ಗೆ ಏನಾದ್ರೂ ಒಂದು ಯುದ್ಧ ಗೆದ್ದು ಬಂದಿದೀವಿ ಅಂದ್ರೆ ಇಂಗ್ಲಿಷ್ ಅವರು ಹೇಳ್ತಾರೆ ಜನವರಿ 1 ಅವರು ಕ್ರಿಸ್ಮಸ್ ಹಬ್ಬ ಅಂತಾರೆ, ಹಿಂದೂಗಳು ಹೇಳ್ತಾರೆ ನಮ್ಗೆ ಯಾವುದೋ ಯುಗಾದಿ ಹಬ್ಬ ಅಂತಾರೆ. ನಾವು ಹೇಳ್ತೀವಿ ಇತಿಹಾಸ ತಿಳ್ಕೋಬೇಕು, ಇತಿಹಾಸ ತಿಳ್ಕೋಬೇಕು. ಇವತ್ತು ಜನವರಿ ಅಲ್ಲ, ಜನವರಿ ಇತಿಹಾಸ ಏನ್ ಗೊತ್ತಾ, ಮಹರ್ ಸೈನಿಕರಿಗೆ, ಮಹರ್ ಜಾತಿಗೆ ಒಂದು ಇತಿಹಾಸ ದಿನ. 500 ಜನ ಮಹರ್ ಸೈನಿಕರು 28 ಪೇಶವನ್ನ ಅವ್ರ ರುಂಡಗಳನ್ನ ಚೆಂಡಾಡಿ ಇವತ್ತು ರೋಷಗೆತ್ತು ಇವತ್ತು ನಾವು ಹೋರಾಟ ಗೆದ್ದಿದ್ದೀವಿ ಅಂದ್ರೆ ಇವತ್ತು ನಮ್ಮ ಮಹರ್ ಸೈನಿಕರಿಗೆ ಅದು ಸಲ್ಲುತ್ತೆ. ಅವ್ರಿಗಾಗಿ ನಮ್ಮ ಪೂರ್ವಿಕರ ಬಗ್ಗೆ ಇದೊಂದು ಗೌರವ. ಅದ್ರ ಜೊತೆಗೆ ಆ ಯುದ್ಧದ ದಿನಾನೇ, ಯುದ್ಧದ ದಿನ ಅಂದ್ರೆ ಲಾಸ್ಟ್ ಆಗುತ್ತೆ ಅಂತ ದಿನಾಂಕದಿಂದ ಹುಟ್ಟಿರೋ ನಮ್ಮ ತಮ್ಮ ಕೌಟ್ನಳ್ಳಿ ಕೃಷ್ಣಪ್ಪ ಹಾಗೂ ಗಣೇಶ್ ಪಲ್ಲ ಕಿಟ್ಟು ಅಂತಾರೆ. ಹಾಗಾಗಿ ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಮತ್ತಷ್ಟು 100 ವರ್ಷಗಳು ನೀನು ಹುಟ್ಟುಹಬ್ಬದ ಶುಭಾಶಯಗಳನ್ನು ನೋಡಿಕೊಂಡು ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂತ ನಾನು ಆಶಿಸ್ತೀನಿ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ. ಜೈ 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 ಭೀಮ್. ಬಂಧುಗಳೇ, ನನ್ನ ಈ ಹುಟ್ಟುಹಬ್ಬ ಆಚರಣೆ ಮಾಡಿರುವ, ನನಗೆ ಆಶೀರ್ವಾದ ಕೊಟ್ಟಿರುವ ಎಲ್ಲ ನನ್ನ ಗುರು ಹಿರಿಯರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಅದೇ ರೀತಿ ನನ್ನ ಈ ಹುಟ್ಟಿದ್ದ ದಿನ ಒಂದು ಇತಿಹಾಸ ಐತೆ ಅಂದ್ರೆ ನನಗೆ ಗರ್ವ ಆಗತ್ತೆ. ಆ ಇತಿಹಾಸ ಪುಟದಲ್ಲಿ ನಾನು ಒಬ್ಬನಾಗಬೇಕು ಅನ್ನೋದು ನನಗೆ ಒಂದು ಹೆಮ್ಮೆ ವಿಚಾರ ಆಗೈತೆ. ನಾನು ಆ ದಾರಿಯಲ್ಲಿ ನಡೀತೀನಿ. ನಮ್ಮ ಹಿರಿಯರು ನಮ್ಮ ಕಿರಿಯರು ಏನು ಕೊಟ್ಟಿದ್ದ ಮಾರ್ಗದಲ್ಲೇ ನಾನು ನಡೀತೀನಿ, ಅಂಬೇಡ್ಕರ್ ಹಾದಿಯಲ್ಲೇ ನಾನು ನಡೀತೀನಿ ಅಂತ ಹೇಳ್ಬಿಟ್ಟು ನನಗೆ ಮತ್ತೊಂದೇ ಬಾರಿ ನನ್ನ ಹುಟ್ಟುಹಬ್ಬನ ಎಲ್ಲರೂ ನನ್ನ ಗುರುಗಳು, ಹಿರಿಯರು, ಕಿರಿಯರು ಎಲ್ಲರೂ ಆಚರಣೆ ಮಾಡಿದ್ದಕ್ಕೆ, ನನಗೆ ಆಶೀರ್ವಾದ ಕೊಟ್ಟಿದ್ದಕ್ಕೆ ನನಗೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರಗಳು.